ಕನ್ನಡ ಚಿತ್ರರಂಗದಲ್ಲಿ ಬರೋಬ್ಬರಿ 50 ಸಿನಿಮಾಗಳನ್ನು ಕಂಪ್ಲೀಟ್ ಮಾಡಿ 51ನೇ ಸಿನಿಮಾದ ಮುಹೂರ್ತ ಈಗಷ್ಟೇ ಮುಗಿಸಿದ್ದಾರೆ. ಈಸ್ ನನ್ ಅದರ್ ದನ್ ರುಜ್ಮಾದ ಯೋಗಿ ಅವರು. ಬಹುದೊಡ್ಡ ಅಭಿಮಾನಿ ಬಳಗ ಹೊಂದಿರತಕ್ಕಂಥವ್ರು. ಸಿನಿಮಾದ ಜರ್ನಿಯಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಪ್ರತಿಯೊಬ್ಬ ಕಲಾವಿದನಿಗೂ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಇದ್ದೇ ಇರುತ್ತೆ. ಅವೆಲ್ಲವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಸೋಲ್ ಬಂದಾಗ ಕುಗ್ಗದೆ, ಸಕ್ಸಸ್ ಬಂದಾಗ ಹಿಗ್ಗದೆ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿ ಇವತ್ತು ಸಿದ್ಲಿಂಗು 2 ಮುಹೂರ್ತವನ್ನು ಮುಗಿಸ್ಕೊಂಡಿದ್ದಾರೆ. ಸೊ ನಮ್ಮ ಜೊತೆಗಿದ್ದಾರೆ ಯೋಗಿ ಅವರು. ಅವರಿಗೆ ಸಿನಿಮಾದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಿಸ್ತಾ ಹೋಗೋಣ. ಅಭಿನಂದನೆಗಳು ಮೊದಲಿಗೆ. ಥ್ಯಾಂಕ್ ಯು. ಸಿದ್ಲಿಂಗು ನಿಮ್ಮ ಕರಿಯರ್ಗೆ ಒಂದು ಸ್ಪೆಷಲಿ ಎಮೋಷ್ನಲಿ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ. ಯಾಕಂದರೆ ನಿಮ್ಮ ಕರಿಯರ್ಗೆ ಬಹುದೊಡ್ಡ ಹಿಟ್ ಕೊಟ್ಟಂಥ ಸಿನಿಮಾ. ಅದರ ಸೀಕ್ವೆಲ್ ಅಂದಾಗ ಸಹಜವಾಗಿಯೇ ಜನಕ್ಕೆ ಒಂದು ದೊಡ್ಡ ನಿರೀಕ್ಷೆ ಇರುತ್ತೆ. ನಿಮಗೂ ಅದರ ಮೇಲೆ ಒಂದು ಯಾವುದೇ ರೀತಿಯಾದಂಥ ಒಂದು ವ್ಯಾಮೋಹ, ಒಂದು ಅಭಿಮಾನ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಸಿನಿಮಾ ಎಷ್ಟು ಸ್ಪೆಷಲ್? ಹೇಳ್ದಂಗೆ ನನ್ನ ಒಂದು ಕರಿಯರಲ್ಲಿ ಒಂದು ಒಳ್ಳೆ ಹಿಟ್ ಆದಂಥ ಒಂದು ಸಿನಿಮಾ. ಸೊ ಇದ್ರದ್ದು ಸೀಕ್ವಲ್ ಮಾಡ್ತಿರೋದು ಸೇಮ್ ಟೀಮ್ ಮಾಡ್ತಿರೋದು ಭಾರಿ ಖುಷಿ ಆಗುತ್ತೆ. ನಮ್ಮ ಡೈರೆಕ್ಟ್ರ್ ವಿಜಯ್ ಪ್ರಸಾದ್ ಅವರು ಅವರ ರೈಟಿಂಗ್ ಏನಿತ್ತು ಸಿದ್ಲಿಂಗು ಪಾರ್ಟ್ 1 ಏನು ಮಾಡಿದ್ವಲ್ಲ, ಸೊ ಅದನ್ನೇ ಕಂಟಿನ್ಯೂ ಆಗುತ್ತೆ ಈ ಸಿನಿಮಾದಲ್ಲಿ. ಹೊಸದಾಗಿ ನಮಗೆ ಸೋನು ಗೌಡ ಹೀರೋಯಿನ್ ಆಗಿ ಈ ಸಿನಿಮಾಗೆ ಜಾಯ್ನ್ ಆಗ್ತಿದ್ದಾರೆ. ಅದು ಬಿಟ್ಟರೆ ನಮ್ಮ ಆಂಡಳಮ್ಮ ಅವ್ರು ಏನಿದ್ರು ಅವ್ರು ಇರ್ತಾರೆ, ಮತ್ತು ಆ್ಯಂಟೋನಿ ಸರ್ ಅವರಿದ್ದಾರೆ. ಇನ್ನು ಎಲ್ಲ ಹೊಸ ಆ್ಯಕ್ಟರ್ಸ್ ಎಲ್ಲ ಪರಿಚಯ ಆಗ್ತಾರೆ ಇದರಲ್ಲಿ. ಯೋಗಿ ಅವ್ರನ್ನ ನಾವು ಮಾಸ್ ಹೀರೋ ಆಗಿ ನೋಡಿದ್ವಿ, ಕಮಿಡಿಯನ್ ಆಗಿ ನೋಡಿದ್ವಿ, ವೆರೈಟಿ ಶರ್ಟ್ಸಲ್ಲಿ ನೋಡಿದ್ವಿ. ಆದರೆ ಸಿದ್ಲಿಂಗು ಸಿನಿಮಾದಲ್ಲಿ ಒಂದು ಪ್ರಬುದ್ಧವಾದಂತಹ ಯೋಗಿ ಅವ್ರನ್ನ ನೋಡಿದ್ವಿ. ಆ ಪ್ರಬುದ್ಧತೆ ಇಲ್ಲಿ ಎಷ್ಟು ಮಟ್ಟಿಗೆ ಕಾಯ್ದುಕೊಂಡಿದೆ ಅಂತ? ಇದೇನೇ ಈ ಸಿನಿಮಾಲಿ ನನಗೇನೇ ಕ್ರೆಡಿಟ್ ಬರಬೇಕು ಅಂತಂದರೆ ಡೈರೆಕ್ಟ್ರಿಗೇ ಅದು ಹೋಗಬೇಕು. ಸೊ ಅವರು ನನ್ನಲ್ಲಿ ಈ ರೀತಿಯೂ ಒಬ್ಬ ನಟ ಇದ್ದಾನೆ ಅಂತ ಅವರೇ ನನಗೂ ಪರಿಚಯ ಮಾಡಿಕೊಟ್ಟಿದ್ದು. ಸೊ ಹಂಗಾಗಿ ಎಲ್ಲ ಕ್ರೆಡಿಟ್ ಅವ್ರಿಗೂ ಹೋಗುತ್ತೆ. ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಪಾರ್ಟ್ 1 ಏನು ಮಾಡಿದೆ ಅದಕ್ಕಿಂತ 2 ಪಟ್ಟು ಜಾಸ್ತಿ ಎಫರ್ಟ್ ಹಾಕಿ ಮಾಡಬೇಕು. ಬಿಕಾಸ್ ಅದು ಆ ಸಿನಿಮಾ ನೋಡಿ ಎಲ್ಲರೂ ಇಷ್ಟಪಡ್ಯಾರೆ. ಇವಾಗ ಅದಕ್ಕಿಂತ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು, ಅದೊಂದು ಇರುತ್ತೆ. ಸೊ ನೋಡೋಣ ಏನಾದ್ರು. ವಿಜಯ್ ಪ್ರಸಾದ್ ಅವರು ಈಗಷ್ಟೇ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಸಿನಿಮಾದಲ್ಲಿ ಮೀನಿಂಗ್ ಇರುತ್ತೆ, ಡಬಲ್ ಮೀನಿಂಗ್ ಅಂತೂ ಖಂಡಿತ ಇರಲ್ಲ ಅಂತಕ್ಕಂಥದ್ದನ್ನು. ಈ ಸಲ ಫುಲ್ ಕಟ್ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ನಾವು ಪೋಸ್ಟ್ ಮೇಲೆ ಬರ್ತಿದ್ದಂಥ ಕಮೆಂಟ್ಗಳೆಲ್ಲ ಅದೇ ಇತ್ತು. ವಿಜಯ್ ಪ್ರಸಾದ್ ಅವರು ಮಾಡಿದಂಥ ಇಂದಿನ 2 ಸಿನಿಮಾಗಳು ಅದೇ ರೀತಿ ಇತ್ತು. ಅಂದರೆ ಜಾಸ್ತಿನೇ ಸ್ವಲ್ಪ ಇತ್ತು. ನಾವು ಡಿಸ್ಕಷನಲ್ಲಿ ಕೂತಾಗ ಅದೇ ಮಾತಾಡಿದ್ದು. ಈ ಸಲ ಅದೆಲ್ಲ ಕಟ್ ಮಾಡಿಬಿಡೋಣ. ಜನಕ್ಕೆ ತುಂಬ ನೀಟ್ ಕಾಮಿಡಿ ಮಾಡೋಣ, ಕ್ಲೀನ್ ಕಾಮಿಡಿ ಏನು ಬೇಕು ಜನಕ್ಕೆ. ಅಂದರೆ ಫ್ಯಾಮಿಲಿ ಬಂದರೆ ಅವ್ರು ಕೂತು ನೋಡಿ ನಗ್ತಾ ಹೋಗಬೇಕು, ಬಿಟ್ಟರೆ ಮುಜುಗರ ಪಟ್ಕೊಂಡು ಹೋಗಬಾರ್ದು ಅನ್ನೋದೊಂದಿತ್ತು. ಆ ರೀತಿ ಆಗಿದೆ. ಸೂಪರ್. ಇನ್ನು ಈ ಸಿನಿಮಾದ ಅಲ್ಲಿ ಮೋಹಕತಾರೆ ರಮ್ಯಾ ಅವರು ಇರ್ತಾರಾ ಅಥವಾ ಸುಮನ್ ರಂಗನಾಥ್ ಇರ್ತಾರಾ ಅಂತಕ್ಕಂಥದ್ದು ಎಲ್ಲರಿಗೂ ಒಂದು ಯಕ್ಷ ಪ್ರಶ್ನೆ. ಸುಮನ್ ರಂಗನಾಥ್ ಅವರು ಇರ್ತಾರೆ, ರಮ್ಯಾ ಅವರು ಇರಲ್ಲ. ಬಿಕಾಸ್ ತೀರ್ಕೊಂಬಿಟ್ರಲ್ಲ ಫಸ್ಟ್ ಪಾರ್ಟಲ್ಲೇ ಅವರು ಕ್ಲೈಮ್ಯಾಕ್ಸಲ್ಲಿ ತೀರೋಗ್ತಾರೆ. ಸೊ ಅದಾದ ನಂತರ ಅವ್ರನ್ನ ನಾವು ಸಿನಿಮಾಲಿ ಬಳಸಬೇಕು ಅನ್ನೋದಕ್ಕೋಸ್ಕರ ನಾವು ಸೀನ್ಗಳನ್ನ ಡೆವಲಪ್ ಮಾಡ್ತಾ ಹೋದರೆ ಸಿನಿಮಾಗೆ ಏಟ್ ಬೀಳುತ್ತೆ. ಸೊ ಹಂಗಾಗಿ ಬರಲ್ಲ ರಮ್ಯಾ ಅವರು. ಸೋನುಗೌಡ ಅವರು, ನೀವು 15 ವರ್ಷದ ಸ್ನೇಹಿತರು, ಆದರೂ ಸಹ ಒಂದು ಸಿನಿಮಾನೂ ಒಟ್ಟಿಗೆ ಮಾಡಿಲ್ಲ. ಈಗ ಫಸ್ಟ್ ಟೈಮ್ ಕೊಲಾಬ್ರೇಟ್ ಆಗ್ತಾ ಇದ್ದೀರಾ? ಹೌದು, ಖುಷಿ ಆಗುತ್ತೆ. ಸೋನು ನಾನು ಅದೇ ನೀವು ಹೇಳ್ದಂಗೆ 15 ವರ್ಷದಿಂದ ಫ್ರೆಂಡ್ಸು. ಈಗ ಮೊದಲನೇ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡ್ತಿದ್ದೀವಿ, ಅದು ಖುಷಿ ಇದೆ. ಸೊ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ವರ್ಕ್ ಆದರೆ ಇನ್ನು ಮುಂದೇನು ಸಿನಿಮಾಗಳು ಮಾಡಬೇಕು. ನಿಮ್ಮ ಕರಿಯರಲ್ಲಿ 50 ಸಿನಿಮಾ ಫಟಾಫಟ್ ಅಂತ ಆಗೋಯ್ತು. ಮೊನ್ನೆ ನೀವು ಇಂಡಸ್ಟ್ರಿಗೆ ಮೊದಲ ಹೆಜ್ಜೆ ಇಟ್ಟಂಗಿದೆ ದುನಿಯಾ ಸಿನಿಮಾ ಮೂಲಕ. ಇಷ್ಟು ಬೇಗ 50 ಸಿನಿಮಾ ಆಗೋಯ್ತು. ರೋಜೆ ಸಿನಿಮಾ 50ನೇ ಸಿನಿಮಾ, ಸಿದ್ಲಿಂಗ್ ಹುಟ್ಟು 51ನೇ ಸಿನಿಮಾ. ಸೊ 50 ಸಿನಿಮಾಗಳ ಜರ್ನಿಯಲ್ಲಿ ಕಳ್ಕೊಂಡಿದ್ದೆಷ್ಟು, ಪಡ್ಕೊಂಡಿದ್ದೆಷ್ಟು? ಕಳ್ಕೊಂಡಿದ್ದೇನು ಎಲ್ಲ ಪಡ್ಕೊಂಡಿದ್ದೇನೆ. ನಾವು ಕಳ್ಕೊಂಡ್ವಿ ಅನ್ನೋದಕ್ಕಿಂತ ಪ್ರತಿಯೊಂದು ವಿಚಾರದಲ್ಲೂ ನಾವು ಪಡ್ಕೊಳ್ಳೋದೇ ಜಾಸ್ತಿ ಇರಬೇಕು. ಕಳ್ಕೊಂಡ್ವಿ ಅಂತ ಬೇಜಾರು ಮಾಡ್ಕೊಂಡು ಕೂರೋದಕ್ಕೆ ಅದು ತಪ್ಪಾಗ್ಬಿಡತ್ತೆ. ಇವಾಗ ಏನಕ್ಕೆ ಕಳ್ಕೊಂಡ್ವಿ ಅನ್ನೋದನ್ನು ಯೋಚನೆ ಮಾಡಬೇಕು, ಹೆಂಗೆ ಗಳಿಸ್ಬೇಕು ಅನ್ನೋದನ್ನು ಮಾಡಬೇಕು. ಸೊ ಪಡೀತಾ ಹೋಗಬೇಕು, ಅದೊಂದೇ ನಾನು ಹೇಳೋದು ಎಲ್ರಿಗೂ. ಸೂಪರ್. ಭಾಳ ಖುಷಿ ಆಯಿತು. ನಿಮ್ಮ ಸಿನಿಮಾ ಸಕ್ಸಸ್ನಲ್ಲಿ ಇದೇ ರೀತಿ ಮುಂದುವರಿಲಿ. ಇವತ್ತು ಹೈ ವೋಲ್ಟೇಜ್ ಮ್ಯಾಚು IPL ಸೀಸನ್ 17 ಶುರುವಾಗ್ತಾ ಇದೆ. ಪ್ರಾಸ್ತಾವಿಕ ಒಂದು ಮೊದಲ ಮ್ಯಾಚೇ ಬಂದು CSK ವರ್ಸಸ್ RCB ಚೆನ್ನೈಯಲ್ಲಿ ನಡೀತಾ ಇದೆ. ನಿಮ್ಮ ನಿರೀಕ್ಷೆ ಏನಿದೆ? ನಮ್ಮ RCB ಸ್ಟ್ರೆಂತ್ ಏನು ಅನಿಸುತ್ತೆ ಈ ಬಾರಿ? 100% ಈ ಸಲ ಟ್ರೋಫಿ ಹೊಡೆಯೋ ಥರನೇ ಇದ್ದಾರೆ. ಬಿಕಾಸ್ ಟೀಮ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಸಲ ಅಂದರೆ ಹೆಸರು ಕೂಡ ಚೇಂಜ್ ಮಾಡಿದ್ದಾರೆ, ಬೆಂಗಳೂರು ಅಂತ ಇಟ್ಟಿದ್ದಾರೆ. ಆ್ಯಂಡ್ ಜರ್ಸಿ ಕಲರ್ ಚೇಂಜ್ ಆಗಿದೆ. ಎಲ್ಲ ಒಂದು ಪಾಸಿಟಿವ್ ಸೈನ್ ತೋರಿಸ್ತದೆ. WPL ಗೆದ್ದಿದ್ದಾರೆ ಸ್ಮೃತಿ ಮಂದಣ್ಣ ಅವರ ಕ್ಯಾಪ್ಟನ್ಸಿಯಲ್ಲಿ. ಸೊ ಈ ಸಲ 100% ಗೆಲ್ತಾರೆ ಅನ್ನೋ ನಮಗೆ ತುಂಬಾ ಇದೆ. ಇವತ್ತು ಫಸ್ಟ್ ಮ್ಯಾಚ್ ಗೆದ್ದರೆ ಇಡೀ ಟೂರ್ನಮೆಂಟ್ ಗೆದ್ದಷ್ಟೇ ಖುಷಿ ಆಗುತ್ತೆ ನಮಗೆ. ಗೆಲ್ತಾರೆ ಇವತ್ತು. ನೀವು ಒಬ್ಬ ಕ್ರಿಕೆಟ್ ಪ್ರಿಯರ್ ಆಗಿರೋದ್ರಿಂದ ನಿಮಗೆ ನಮ್ಮ RCB ಟೀಮ್ನ
ಸ್ಟ್ರೆಂತ್ ತುಂಬ ಚೆನ್ನಾಗಿ ಗೊತ್ತು, ಎಲ್ಲಿ ವೀಕ್ನೆಸ್ ಅಂತ ಕೂಡ ಗೊತ್ತು. ಮೊನ್ನೆ IPL ಆಕ್ಷನಲ್ಲಿ ಒಂದಷ್ಟು ಪ್ಲೇಯರ್ಸ್ಗೆ ಅನಗತ್ಯವಾಗಿ ಬಹುದೊಡ್ಡ ಅಮೌಂಟ್ನ ಕೊಟ್ಟು ತಗೊಂಡ್ರು. ಯಾಕೋ ರಾಂಗ್ ಸೆಲೆಕ್ಷನ್ ಅಂತ ಒಂದಷ್ಟು ಜನಕ್ಕೆ ಅನ್ನಿಸ್ತು. ನೀವೇನು ಹೇಳ್ತೀರಿ ಈ ಬಗ್ಗೆ? ಅದು ಮ್ಯಾನೇಜ್ಮೆಂಟ್ ಅವ್ರ ಡಿಸಿಷನ್, ಅವ್ರ ತಲೆಯಲ್ಲಿ ಏನಿರುತ್ತೋ ಗೊತ್ತಿರಲ್ಲ. ಇವಾಗ ಕೆಲವು ಸಲ ಏನಾಗುತ್ತೆ, ಕೆಲವು ಪ್ಲೇಯರ್ಸ್ನ ನಾವು ಬಿಡ್ ಮಾಡಿ ಅವ್ರನ್ನ ನೀಟಾಗಿ ಕಂಡೀಷನ್ಸಿಗೆ ಟ್ರೈನ್ ಮಾಡ್ತಾ ಹೋಗ್ತಾರೆ, ಅಥವಾ ತುಂಬ ಚೆನ್ನಾಗಿ ಆಡೋರನ್ನ ಕರ್ಕೊಂಬಂದು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಏನು ಮಾಡೋಕ್ಕಲ್ಲ. ಅದು ಎರಡು ಥರನೇ ಯೋಚನೆ ಮಾಡಬೇಕು. ಗೊತ್ತಾಗಲ್ಲ ನಮ್ಗೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ. ಬಟ್ ನಮ್ಮಲ್ಲಿ ಪ್ರತಿಯೊಬ್ಬರು ಹೇಳೋದೇನಂದ್ರೆ ಬೌಲಿಂಗ್ ವೀಕ್ ಇದೆ, ಬ್ಯಾಟಿಂಗ್ ಸ್ಟ್ರೆಂತ್ ತುಂಬ ಚೆನ್ನಾಗಿದೆ. ಟಾಪ್ ಆರ್ಡ್ರು, ಮಿಡ್ಲ್ ಆರ್ಡ್ರು, 1 ಡೌನ್ 2 ಡೌನ್ ಯಾರೇ ಬಂದರೂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಬೌಲಿಂಗ್ ಮಾಡೋದು ಸ್ವಲ್ಪ ಸಮಸ್ಯೆ ಇತ್ತು. ಈ ಸಲ ಕ್ಯಾಮ್ರನ್ ಗ್ರೀನ್ ಬೌಲಿಂಗ್ ಮಾಡ್ತಾರೆ ಚೆನ್ನಾಗೆ, ಮತ್ತು ಸಿರಾಜ್ ಇದ್ದಾರೆ, ಮತ್ತು ಇನ್ನೊಬ್ಬರು ವೆಸ್ಟ್ ಇಂಡೀಸ್ ಅವರು ಅಲ್ಜಾರಿ ಜೋಸಫಲ್ ಅವರಿದ್ದಾರೆ. ಸೊ ಇದು ಹೆಂಗೆ ಫಾರಿನ್ ಪ್ಲೇಯರ್ಸ್ನ ಹೆಂಗೆ ತೊಗೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಸೂಪರ್. ಕೂಲ್ ಕ್ಯಾಪ್ಟನ್ ಧೋನಿ ಅವರು ಫಸ್ಟ್ ಟೈಮ್ ಕ್ಯಾಪ್ಟನ್ಸಿಯನ್ನು ಋತುರಾಜ್ ಗಾಯಕ್ವಾಡ್ ಅವರಿಗೆ ಬಿಟ್ಕೊಟ್ಟಿದ್ದಾರೆ ಇವತ್ತು. ಹೌದು, ಅದೊಂದು ಒಳ್ಳೆ ಇನಿಷಿಯೇಟಿವ್. ಅದು ಯಂಗ್ಸ್ಟರ್ಸ್ಗೆ ಚಾನ್ಸ್ ಕೊಟ್ಟಂಗೆ ಆಗುತ್ತೆ. ಆ್ಯಂಡ್ ಧೋನಿ ಅವ್ರು ಮುಂಚೆಯಿಂದನೂ ಹಂಗೆ ಮಾಡ್ತಾ ಬಂದಿದ್ದಾರೆ, ಯಂಗ್ಸ್ಟರ್ಸ್ಗೆ ಚಾನ್ಸ್ ಕೊಟ್ಟಿದ್ದಾರೆ, ಇದರಲ್ಲೂ ಕೊಟ್ಟಿದ್ದಾರೆ. ಒಳ್ಳೇದಾಗಲಿ ಅವ್ರಿಗೂ. ಬಟ್ ಇವತ್ತು ಸೋಲ್ಲಿ ಅಷ್ಟೇ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ವಿಷಯಗಳನ್ನ ನಮ್ಮ ಜೊತೆ ಮಾತಾಡ್ಕೊಂಡ್ರಿ. ಸಿದ್ಲಿಂಗೂರು 2 ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ, ನೀವು ಹೇಳ್ದಂಗೆ RCB ಇವತ್ತು ಗೆಲ್ಲಿ ಅಂತೀನಿ. ಇದಾಗಿತ್ತು ಲೂಸ್ ಮಾದ ಯೋಗಿ ಅವರ ಮನದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ TV, ಬೆಂಗಳೂರು.